ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಮಲ್ಸಿಂಗ್ ಮಾಡಿಕ್ಯಾರ ಕಲ್ಲಂಗಡಿ ಬೆಳೆಸಿದಾರು. ನಾನು ಮಲ್ಸಿಂಗ್ ಮಾಡಿ ಮೆಣಸಿನ ಗಿಡ ಬೆಳೆಸಿದ್ದು ನೋಡಿದೆನು, ಆಮೇಲೆ ಡಬ್ಬು ಗಿಡ ಬೆಳೆಸಿದ್ದು ನೋಡಿದೆನು, ಈಗ ಟೊಮೆಟೊ ಬೆಳೆಸಿದ್ದು ನೋಡಿದೆನು. ನಾನು ಈಗಿನ ಕಲ್ಲಂಗಡಿ ಬೆಳೆಸಿದಾರಲ್ಲ ಅದನ್ನೀಗ ನೋಡಕ್ಕೆ ಬಂದನು. ಕಲ್ಲಂಗಡಿ ಬೇಸಾಯ ಮಾತ್ರ ಅಗದಿ ಜಬರ್ದಸ್ತ್ ಮಾಡಿದಾರು ನೋಡಿ. ನೋಡತ್ತಾರಲ್ಲ, ಕಲ್ಲಂಗಡಿ ಬೇಸಾಯ ಮಾತ್ರ ಭಾರಿ ಜಬರ್ದಸ್ತ್ ಮಾಡಿದಾರು. ನಾವು ಮಲ್ಸಿಂಗ್ ಮಾಡಿದ್ರೆ ರೋಗದು ಕಡಿಮೆ ಆಕತಿ, ಆಮೇಲೆ ಇಳುವರಿ ಹೆಚ್ಚಾಕತಿ, ಆಮೇಲೆ ನೀರಿನ ನಿರ್ವಹಣೆ ಕಡಿಮೆ ಆಕತಿ, ಆಮೇಲೆ ಬೆಳೆ ಮಾತ್ರ ಭಾಳ ಚೆನ್ನಾಗಿ ಬರ್ತೈತಿ ಅಂತೇಕ್ಯಾರ. ನಾ ಹೇಳ್ತಾನು, ಮಲ್ಸಿಂಗ್ ಮಾಡೋದ್ರಿಂದ ರೋಗಾದಿಗಳು ಭಾಳ ಕಡಿಮೆ ಆಕತಿ, ಮತ್ತು ಭೂಮಿ ಒಟ್ಟು ಕಸ ಆಗೋದಿಲ್ಲ. ನೋಡತ್ತಾರಲ್ಲ, ಕಸ ಈಗೇನು ಮಲ್ಸಿಂಗ್ ಮಾಡ್ಕ್ಯಾರ, ಈಗೇನು ಇವರು ಕಲ್ಲಂಗಡಿ ಮಾಡಿದಾರಲ್ಲ ಇದ್ರಾಗ ಕಸ ನಮಗೆ ನೋಡೋಕ್ಕೂ ಸಿಗೋದಿಲ್ಲ. ಭಾಳ ಚಂದ ಇದನ್ನು ಕಾರ್ಯನಿರ್ವಹಿಸಿದಾರು. ನಾವು ಮೆಣಸಿನ ಗಿಡ ಆಗಲಿ, ಆಮೇಲೆ ಕಲ್ಲಂಗಡಿ ಆಗಲಿ, ಆಮೇಲೆ ಡಬ್ಬು ಗಿಡ ಆಗಲಿ, ಆಮೇಲೆ ಟೊಮೆಟೊ ಆಗಲಿ, ನಾವು ಮಲ್ಸಿಂಗ್ ಮಾಡಿದೆವು ಅಂತಂದ್ರೆ ಅದು ಇಳುವರಿಗೆ ಭಾಳ ಬರ್ತೈತಿ. ಆಮೇಲೆ ಲುಕ್ಸಾನ್ ಆಗೋದಿಲ್ಲ, ಆಮೇಲೆ ಖರ್ಚು ಕಡಿಮೆ ಆತಂತೇಕ್ಯಾರ. ನನ್ನ ರೈತ ಬಂದ್ರೆ ಹೇಳ ಬಯಸ್ತಾನು. ನೋಡತ್ತಾರಲ್ಲ, ಈ ಥರನಾಗೆ ನಾವು ಮಲ್ಸಿಂಗ್ ಮಾಡಿದ್ವಿ ಅಂತಂದ್ರೆ ನಮಗೆ ಸಂಪೂರ್ಣ ಕಳೆದಾಳು ಉಳಿತೈತಿ ನೋಡ್ರಿ. ಒಟ್ಟು ಈ ಹೊಲದಾಗ ಒಟ್ಟು ಕಳೆನೇ ಇಲ್ಲ. ನಾವು ಇದನ್ನು ಕುಲ್ಲ ಹೊಲಕ್ಕೆ ಮಾಡ್ಕ್ಯಾರ. ನಾವು ಏನು ಕಲ್ಲಂಗಡಿ ಬೇಸಾಯ ಮಾಡಿದ್ವಿ ಅಂತಂತಂದ್ರೆ ಕಸ ಭಾಳ ಆಕತ್ತಂತೇಕ್ಯಾರ. ನನ್ನ ರೈತ ಬಂದ್ರೆ ಹೇಳ್ತಾನು, ಮೊದಲ ಇದನ್ನು ಮಲ್ಸಿಂಗ್ ಮಾಡ್ಕ್ಯಾರ. ಈಗೇನು ಕಲ್ಲಂಗಡಿ ಬೆಳೆದಾರಲ್ಲ ಇದನ್ನು ಯಾವ ಥರನಾಗಿ ಅವ್ರು ಲಾವಣಿ ಮಾಡಿದಾರೆ ಅಂತೇಕ್ಯಾರ. ಮೊದಲು ಅದನ್ನು ತಮ್ಗೆ ಹೇಳ ಬಯಸ್ತೇನು. ಈಗ ನೋಡತ್ತೇವಲ್ಲ, ಇದನ್ನು ಯಾವ ಥರನಾಗಿ ಅವರು ಲಾವಣಿ ಮಾಡ್ಯಾರ ಅಂತಂದ್ರೆ ಪೈಲ ಇದನ್ನು ಸಂಪೂರ್ಣ ಪಾಲ್ಟಿನಿಗೆಲ್ಲ ಹೊಡೆದಾರು. ಆಮೇಲೆ ನಂತರ ಅದನ್ನು ರೂಟ್ರ್ ಹೊಡ್ಕ್ಯಾರ, ಭೂಮಿ ಹದ ಮಾಡಿದಾರು. ನಂತರ ಟ್ಯಾಕ್ಟ್ರಲ್ಲೇ ಲೋಡ್ ಮಾಡಿದಾರು. ಲೋಡ್ ಮ್ಯಾಲ್ಕ್ಯಾರ ಅದ್ರೊಳಗೆ ಡ್ರಿಪ್ ಹಾಕ್ಯಾರು. ನೋಡತ್ತಾರಲ್ಲ, ಈಗ ಪ್ರತಿಯೊಂದು ಸಾಲಿಗೆಲ್ಲ ಡ್ರಿಪ್ ಹತ್ತಿದ್ರಾಗ. ಈಗ ನಾವು ಕಲ್ಲಂಗಡಿ ಬೇಸಾಯ ನೋಡ್ತೇವಲ್ಲ, ಇದು ಎಲ್ಲ ಈಗ ಒಂದು ಲೈನ್ ಅದಾವಲ್ಲ, ಪ್ರತಿಯೊಂದು ಲೈನ್ಗೂ ಒಂದೊಂದು ಡ್ರಿಪ್ ಅದಾವು. ಈಗ ನಮ್ಮ ಬ್ಯಾಗಡಿ ಹಾಕಿದಾರಲ್ಲ, ಬ್ಯಾಗಡಿ ಹಾಕೋಕ್ಕಿಂತ ಮೊದಲು ಏನು ಮಾಡ್ಯಾರ ಅವರು, ಟ್ಯಾಕ್ಟ್ರ ಲೋಡ್ ಮಾಡಿ ಅದ್ರ ಒಳಗೆ ಡ್ರಿಪ್ ಹಾಕ್ಯಾರ. ಆಮೇಲೆ ಮ್ಯಾಲೆ ಬ್ಯಾಗಡಿ ಹಾಕಿದಾರು. ಇವು ಸಾಲ 4 ಫುಟಿನ ಸಾಲು, ಒಂದು ಸಾಲಿಂದ ಸಾಲಿಗೆ ನೋಡತ್ತವಲ್ಲ, ಇದು ಒಂದು ಸಾಲಿಂದ ಸಾಲಿಗೆ 4 ಫುಟ್. ಆಮೇಲೆ ಬರೀ ನೋಡ್ರಿ ಈಗ ಗಿಡದಿಂದ ಗಿಡಕ್ಕೆ ನೋಡತ್ತವಲ್ಲ, ಇದು ಕಲ್ಲಂಗಡಿ ಗಿಡ. ಇದು ಗಿಡದಿಂದ ಗಿಡಕ್ಕೆ 1.5 ಫುಟ್ ಅಂತರೈತಿ ನೋಡ್ರಿ. ಆಮೇಲೆ ಈ ಥರನಾಗಿ ನಾವು ಮಲ್ಸಿಂಗ್ ಪೇಪರ್ ಹಾಕಿ ನಾವು ಬೇಸಾಯ ಮಾಡಿದೆವು ಅಂತಂದ್ರೆ ಹುಲ್ಲು ಮಾತ್ರ ಒಟ್ಟು ಆಗೋದಿಲ್ಲ, ಮತ್ತು ಬೆಳೆನೂ ಭಾಳ ಎಲ್ಲಿ ಐತೆ ಅಂತೇಕ್ಯಾರ. ನಾನು ಹೇಳ್ತೇನೆ. ನೋಡ್ತಾರಲ್ಲ, ನೋಡ್ರಿ ಇದು ಕಲ್ಲಂಗಡಿ ಎಷ್ಟು ಹೆಲ್ದಿ ಐತಿ. ಈಗ ನಾವು ನೀರು ಹಾಯಿಸ್ಕ್ಯಾರ ಹೊಲಕ್ಕೆ, ನಾವು ನೀರು ಹಾಯಿಸಿದವ್ರನ್ನ ಕಲ್ಲಂಗಡಿ ಬೀಜ ನಾವು ಹಾಕಿದ್ವು ಅಂತಂತಂದ್ರೆ ಈ ಥರನಾಗಿ ಅದು ಕಲ್ಲಂಗಡಿ ಬರೋದಿಲ್ಲ. ಆಮೇಲೆ ಕಲ್ಲಂಗಡಿ ಆಯ್ತಲ್ಲ, ಇದು ಹುಟ್ಟೋಕ್ಕಿಂತ ಮೊದಲು ನಾವು ಹುಲ್ಲು ಹುಡ್ತೈತಿ. ನಾವು ಈ ಥರ ಮಲ್ಸಿಂಗ್ ಮಾಡಿದ್ವು ಅಂತಂತಂದ್ರೆ ಇಳುವರಿದೊಳಗೆ ಚಲೋ ಆಕತಿ. ಆಮೇಲೆ ಯಾವುದೂ ಕಾರಣಕ್ಕೂ ರೋಗ ಬರೋದಿಲ್ಲ ಅಂತೇಕ್ಯಾರ. ನಾ ಹೇಳ ಬಯಸ್ತೇನೆ.
ಮತ್ತು ನಾವು ಡ್ರಿಪ್ ಮಾಡಿದ್ರೆ ಏನು ಅನುಕೂಲ ಆಕತ್ತಂತಂದ್ರೆ ಒಟ್ಟು ಇದಕ್ಕೆ ನೀರು ಹಾಸೋ ಸಮಸ್ಯೆನೂ ಬರೋದಿಲ್ಲ. ಆಮೇಲೆ ನೀರನ್ನು ನಾವು ಭಾಳ ಹಿತವಾಗಿ ಬಳಸಕ್ಕೆ ನಡಿತೈತಿ. ಆಮೇಲೆ ಅತಿವೃಷ್ಟಿ ನೀರು ಬೇಕಾಗಿಲ್ಲ ಇದಕ್ಕೆ. ಡ್ರಿಪ್ ಇತ್ತಂತಂದ್ರೆ ಅಗದಿ ಕಡಿಮೆ ನೀರಿನ ಗುಣಮಟ್ಟದೊಳಗನ ನಾವು ತೋಟ ಮಾಡ್ಬೋದು. ಅದು ನಾವು ನೀರು ಹಾಸ್ಕೊಂತ ಹೋದೆವು ಅಂತಂದ್ರೆ ನಮ್ಮ ಭೂಮಿಗೂ ಪೆಟ್ಟು ಹತ್ತತಿ. ಪೆಟ್ಟು ಯಾವ ಥರನಾಗ ಹತ್ತತ್ತಂತಾರೆ, ಈಗ ನಾವು ನೀರು ಹಾಸಾಕೈತೀವಿ ಅಂತಂದ್ರೆ ಅದನ್ನು ಭೂಮಿ ಎಲ್ಲ ಸರ ಬಿದ್ದು ಹೋಗ್ತತಿ. ಆಮೇಲೆ ನೀರೆಲ್ಲ ಭೂಮಿ ಎಲ್ಲ ಕೊರ್ಕೊಂಡು ಹೋಗ್ತತಿ. ಮತ್ತು ಭೂಮಿ ಸೌಳು ಆಕತ್ತಂತ ಕ್ಯಾರ ನಾ ಹೇಳಿ ಬಯಸ್ತೇನೆ. ಈಗೇನ ನೋಡತ್ತೇವಲ್ಲ, ಈ ಥರನಾಗಿ ನಾವು ಮಲ್ಸಿಂಗ್ ಪೇಪರ್ ಮಾಡಿ ಡ್ರಿಪ್ ಮಾಡಿದ್ವಿ ಅಂತಂತಂದ್ರೆ ಭೂಮಿ ಯಾವುದೋ ಥರಕ್ಕೂ ಸವಕಳಿ ಬರೋದಿಲ್ಲ. ಆಮೇಲೆ ಭೂಮಿ ಹಾಳು ಆಗೋದಿಲ್ಲ. ಬೆಳೆ ಮಾತ್ರ ಭಾಳ ಜಬರ್ದಸ್ತ್ ಬರ್ತಂತ ಕ್ಯಾರ ನಾ ಹೇಳ್ತಾನು. ಮತ್ತು ಡ್ರಿಪ್ ಇತ್ತಂತಂದ್ರೆ ನಾವು ಔಷಧ ಹೊಡೆದು ಆಮೇಲೆ ಏನು ನಾವು ಗೊಬ್ಬರ ಕಟ್ತಾವಲ್ಲ, ಈಗೇನು ನೋಡತ್ತಾವಲ್ಲ, ಈ ಕಲ್ಲಂಗಡಿ ಗಿಡಕ್ಕೆ ನಾವು ಗೊಬ್ಬರ ಕಟ್ತಾವಲ್ಲ, ಆ ಗೊಬ್ಬರ ನಾವು ಲೇಬರ್ ಇಲ್ಲೇ ನಾವು ಗೊಬ್ಬರ ಕಟ್ಬೋದು. ಅದು ಹೆಂಗೆ ಅಂತಂದ್ರೆ ಡ್ರಿಪ್ಪಿನೊಳಗನ ನಾವು ಒಂದು ಬೆಲ್ಲಾಗ ನಾವು ಗೊಬ್ಬರ ಕಲಿಸಿ ನಾವು ಆ ಡ್ರಿಪ್ಪಿನ ಮುಖಾಂತರ ಬಿಟ್ಟು ಅಂತಂತಂದ್ರೆ ನಮಗೆ ನೇರವಾಗಿ ಆ ಗೊಬ್ಬರ ಈ ನೋಡತ್ತೇವಲ್ಲ ಈ ಕಲ್ಲಂಗಡಿ ಗಿಡಕ್ಕೆ ಹೋಗ್ತೈತಿ. ಆಮೇಲೆ ಲೇಬರ್ ಪಗಾರು ಕಡಿಮೆ ಆಕತಿ. ನಾವು ಎಲ್ಲ ಬೆಳೆಗೆಲ್ಲ ಇದೇ ಥರನಾಗಿ ನಾವು ಡ್ರಿಪ್ ಮಾಡಿದ್ವು ಅಂತಂತಂದ್ರೆ ಖರ್ಚು ಭಾಳ ಕಡಿಮೆ ಆಕತಿ. ಮತ್ತು ಕಡಿಮೆ ಲೇಬರ್ದೊಳಗನ ನಾವು ವ್ಯವಸಾಯ ಮಾಡ್ಬೋದು. ಈ ಥರನಾಗ ನಾವು ಈಗೇನು ಆಧುನಿಕವಾಗಿ ಈಗೇನು ಬಂದತ್ಲ, ಏನು ಸೌಲಭ್ಯ ಐತಲ್ಲ, ಇವನ್ನೆಲ್ಲ ನಾವು ಮಾಡೋದ್ರಿಂದ ನಮ್ಗೆ ವ್ಯವಸಾಯದೊಳಗೆ ನೋಡ್ತೇವಲ್ಲ, ಈ ವ್ಯವಸಾಯದೊಳಗೆ ನುಕ್ಸಾನ ಆಗೋದಿಲ್ಲ. ಈ ಥರ ನಾವು ಆಧುನಿಕವಾಗಿ ನಾವು ಈ ಥರವಾಗಿ ನಾವು ಮುಂದೆ ಹೊರದು ಅಂತಂತಂದ್ರೆ ನಮ್ಮ ಒಕ್ಕಲ್ತನ ಬಂಗಾರ ಆಕತ್ತೆ ಅಂತ ವಿಚಾರ ನಾನು ಹೇಳಬಯಸ್ತೇನೆ. ಎಲ್ಲ ನನ್ನ ರೈತ ಬಾಂಧವರಿಗೆ ನಾ ಹೇಳೋದು ಇಷ್ಟೇ. ಈಗ ನಾವೇನು ಆಧುನಿಕವಾಗಿ ಈಗೇನು ಸೌಲಭ್ಯ ಬಂದವಲ್ಲ, ಈ ಥರ ಸೌಲಭ್ಯಗಳನ್ನು ನಾವೆಲ್ಲರೂ ಬಳಸಿಕೊಂಡು ಈಗೇನು ಮಲ್ಸಿಂಗ್ ಪೇಪರ್ ಮಾಡ್ಯಾರಲ್ಲ, ಇದ್ರೊಳಗೆ ಮೆಣಸಿನ ಗಿಡ ಆಗಲಿ, ಡಬ್ಬು ಆಗಲಿ, ಆಮೇಲೆ ಟೊಮೆಟೊ ಆಗಲಿ, ಇಂಥ ನಾವು ಉತ್ಪನ್ನ ನಾವು ಬೆಳೆಯಕತ್ತೀವಿ ಅಂತಂದ್ರೆ ಅಗದಿ ಖರ್ಚು ಕಡಿಮೆನೊಳಗನ ನಾವು ಇನ್ಕಮ್ ತಗೋಬೋದು ಅಂತ ಕ್ಯಾರ ನಾ ಹೇಳ್ತೇನೆ. ಈ ಥರಾಗಿ ಖರ್ಚು ಕಡಿಮೆ ಮಾಡಿಕೊಂಡು ಕ್ಯಾರ ಹೆಚ್ಚಿನ ಲಾಭ ನಾವು ತೆಗೆದು ಅಂತಂದ್ರೆ ನಮ್ಮ ರೈತಕಿಗೆ ಅನುಕೂಲ ಆಕತಿ. ಯಾಕಂದ್ರೆ ಈಗ ರೈತಕಿ ನಾವು ಮಾಡ್ಬೇಕಂತಂದ್ರೆ ಈಗ ಬೀಜದ್ದು ಬಂತು, ಗೊಬ್ಬರದ್ದು ಬಂತು, ಔಷಧ ಬಂತು, ಇವೆಲ್ಲ ಭಾಳ ದುಬಾರಿ ಆಗಿದಾವೆ. ಇವನ್ನೆಲ್ಲ ಖರ್ಚು ತೆಗೆದ ಆಮೇಲೆ ಲೇಬರ್ ಖರ್ಚು ತೆಗೆದ ಇವೆಲ್ಲ ತೆಗೆದು ನಮಗೇನಾರ ನಾವು ಅಷ್ಟು ಉಳಿಬೇಕಂತಂತಂದ್ರೆ ನಾವು ಇಂಥ ಆಧುನಿಕ ಪದ್ಧತಿಯನ್ನು ಮಾಡಿಕೊಂಡು ಹೋದೆವು ಅಂತಂತಂದ್ರೆ ನಮ್ಮ ರೈತಕ್ಕೆ ಚಲೋ ಆಕತಿ ಅಂತ ಹೇಳ್ಕ್ಯಾರ. ಇಷ್ಟು ಹೇಳಿ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು.